ನೀವು ನೋಡ್ತಾ ಇರೋವಾಗ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ತೋಟಗಾರಿಕೆ ಇಲಾಖೆಯಲ್ಲಿ ಅಂದ್ರೆ 2-3 ದಿನಗಳ ಹಿಂದೆ ಇಲ್ಲಿ ರೈತರು ಬಂದು ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ರು. 2-3 ದಿನಗಳಲ್ಲಿ ಈ ಶುಂಠಿ ಬೆಳೆ ವಿಮೆ ಅಂದ್ರೆ ಒಂದು 5-6 ಪಂಚಾಯತಿಗಳಿಗೆ ಯಾವುದು ಜಮಾ ಆಗಿಲ್ಲ, ಅವು ಶುಂಠಿ ಬೆಳೆ ತಕ್ಷಣ ಜಮಾ ಮಾಡಿಸಿ ಅಂತ ಹೇಳಿ 3 ದಿನದ ಹಿಂದೆ ಗಡುವು ಕೊಟ್ಟು ಹೋಗಿದ್ರು. ಇಲ್ಲ ಅಂದ್ರೆ ನಾವು ಇಲ್ಲಿ ಬಂದು ಬೀಗ ಜಡಿದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಇಲ್ಲಿ ರೈತರೆಲ್ಲ ಜಮಾ ಆಗಿ ಬೆಳಗ್ಗೆಯಿಂದ ಅಧಿಕಾರಿಗಳನ್ನ ಹೊರಗಿಟ್ಟು ಕಚೇರಿ ಬಾಗಿಲ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ತಾಲೂಕಾ ಅಧ್ಯಕ್ಷರು ಅಂದ್ರೆ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದಂತ ಮರಿಗೌಡ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಈಗಾಗಲೇ ಸರ್ ನೀವು ಬೆಳಗ್ಗೆಯಿಂದ ಅಧಿಕಾರಿಗಳನ್ನ ಹೊರಗಿಟ್ಟು ಕದವನ್ನು ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರಾ, ಏನಂತ ಸ್ವಲ್ಪ ಹೇಳಿ ಸರ್. ಈ ಹಿಂದೆನೂ ಕೂಡ ನಾವು ಇಲಾಖೆ ಅಧಿಕಾರಿಗಳಿಗೆ ಮತ್ತು ತಾಲೂಕಾ ಆಡಳಿತಕ್ಕೆ ಈ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿ ಇಲ್ಲಿವರೆಗೂ ಸಮಸ್ಯೆ ಪರಿಹಾರ ಆಗಿದ್ದಿಲ್ಲ. 5 ಗ್ರಾಮ ಪಂಚಾಯತಿ ಹೊರತುಪಡಿಸಿ ಉಳಿದಂಥವು ಜಮಾ ಆಗಿದ್ವು. ಆದರೆ ಈ 5 ಗ್ರಾಮ ಪಂಚಾಯತಿಗಳಿಗೆ ಯಾವಾಗ ಪೇಔಟ್ ಕೊಡ್ತೀರಿ, ಯಾವಾಗ ಕ್ಲೇಮ್ ಕೊಡ್ತೀರಿ, ನಮ್ಗೆ ಕ್ಲೇಮ್ ಕೊಡೋದು 2 ದಿವಸ ತಡ ಆದ್ರೂ ಚಿಂತಿಲ್ಲ, ಎಷ್ಟಾಗ್ಯಾವು ಅನ್ನೋಂಥದ್ದನ್ನು ಪೇಔಟ್ ಕೊಡ್ರಿ ಅಂತೇಳಿ ಈಗಾಗಲೇ ನಾವು ತಿಳಿಸಿದ್ವಿ. ಅನಿವಾರ್ಯತೆಯಿಂದ ನಾವು ಇವತ್ತು ಬೀಗ ಜಡಿದು ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗೈತಿ. ಈಗ ಸ್ಪಂದಿಸಿ ಇನ್ನು ಒಂದು 10 ನಿಮಿಷದ ಒಳಗೆ ಯಾವುದೇ ಕಾರಣಕ್ಕೂ ನಾವು ಪೇಔಟ್ ಕೊಡ್ತೀವಿ ಅಂಥೇಳಿ ಇವತ್ತು ಸಾಯಂಕಾಲದೊಳಗನ ಎಲ್ಲ ರೈತರ ಖಾತೆಗೆ ಹಣ ಜಮಾ ಮಾಡ್ತೀವಿ ಅನ್ನೋಂಥದ್ದನ್ನು ಮೇಲಾಧಿಕಾರಿಗಳು ಸಂದೇಶ ಕೊಟ್ಟಿದ್ದರಿಂದ ನಾವು ಈ ಪ್ರತಿಭಟನೆಯನ್ನು ವಾಪಸ್ ತಕ್ಕಂತ ಇದ್ದೇವೆ. ಅದರ ಜೊತೆಗೆ ಏನು ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿವು ಬಂದವು, ಮಾವು ಮತ್ತು ಅಡಿಕೆವು ಬೆಳೆ ವಿಮೆದು ಟರ್ಮ್ ಶೀಟ್ ಅವಧಿ ಮುಗಿದ್ರೂ ಕೂಡ ಈವರೆಗೂ ರಾಜ್ಯ ಸರ್ಕಾರದ ವಂತಿಕೆ ಹಣ ತುಂಬಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಿ ಅದನ್ನು ಕೂಡ ವಿಳಂಬ ಆಗೋ ಲಕ್ಷಣ ಕಾಣ್ತಾ ಇದೆ. ಇವತ್ತೇನೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ಇಲಾಖೆ ಕಚೇರಿನ ಬೀಗ ಜಡಿದು ಪ್ರತಿಭಟನೆ ಮಾಡೇವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಿಳಂಬ ಆದಲ್ಲಿ ಉಗ್ರ ಹೋರಾಟನ ನಾವು ಕೈಗೊಳ್ತೇವೆ ಅನ್ನೋಂಥದ್ದನ್ನು ಈ ಮೂಲಕ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. 8 ತಿಂಗಳ ಕಳೆದು ನಮ್ಮ ರೈತರ ಖಾತೆಗೆ ಜಮಾ ಕೊಟ್ಟಾರಲ್ಲ, ಅದು ಏನು ಮಾರ್ಗಸೂಚಿಯೊಳಗೆ ಬಡ್ಡಿ ಸಮೇತ ಕೊಡಬೇಕು ಅನ್ನೋಂಥದ್ದು ಏನೈತಲ್ಲ ಅದನ್ನು ಬಡ್ಡಿ ಸಮೇತ ಕೊಡಬೇಕು. ಮತ್ತು ಇನ್ನೂ ಒಂದು ಸಮಸ್ಯೆ, ಆ ವಿಮೆ ಹೆಂಗೆ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಲೆಕ್ಕಾಚಾರ ಮಾಡಬೇಕು ಅನ್ನೋಂಥದ್ದನ್ನ ಇಟ್ಟೇವಿ. ಇದನ್ನು ನಾವು ಇವತ್ತೇನೆ ಅಧಿಕಾರಿಗಳ ಜೊತೆ ಮಾತಾಡಿ ಇದನ್ನು ಪರಿಹರಿಸ್ಕೊಂಡು ಹೋಗ್ತೇವೆ. ಇಷ್ಟು ತಾಲೂಕಾ ಅಧ್ಯಕ್ಷರಾದಂತಹ ಮರಿಗೌಡ ಪಾಟೀಲ್ ಅವರ ಮಾತು. ಹಾಗೆ ಸಂಬಂಧಪಟ್ಟಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ 3 ದಿನದ ಹಿಂದೆ ಬಂದು ರೈತರು ತಮ್ಮ ಮನವಿ ಕೊಟ್ಟು ಗಡುವು ಕೊಟ್ಟಿದ್ರು. ಇಲ್ಲ ಬೆಳೆ ಅಂದ್ರೆ ಶುಂಠಿ ಬೆಳೆ ವಿಮೆ ಕೆಲವು ಪಂಚಾಯತಿಗಳಿಗೆ ಜಮಾ ಆಗಿಲ್ಲ, ಜಮಾ ಆಗದೆ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಂತೆ. ಅದೇ ಪ್ರಕಾರ ಇವತ್ತು ಬಂದು ರೈತರು ನಿಮ್ದೇನಿದೆ ಎಲ್ಲ ಅಧಿಕಾರಿಗಳನ್ನು ಹೊರಗಿಟ್ಟು ಕಚೇರಿಗೆ ಬಾಗಿಲು ಹಾಕಿ ಪ್ರತಿಭಟನೆ ಮಾಡ್ತಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೊನ್ನೆ 11ನೇ ತಾರೀಕು ಬಂದ್ಬಿಟ್ಟು ಈಗ ಶುಂಠಿ ಬೆಳೆಗೆ ಟೋಟಲ್ ನಮ್ಮಲ್ಲಿ 42 ಗ್ರಾಮ ಪಂಚಾಯತಿ, ಒಂದು ಸ್ಥಳೀಯ ಸಂಸ್ಥೆ ಆದಂಥ ಹಾನಗಲ್ ಪಟ್ಟಣ ಸೇರಿ ಒಟ್ಟು 43 ವ್ಯಾಪ್ತಿನಲ್ಲಿ 6 ಗ್ರಾಮ ಪಂಚಾಯತಿ ಹೊರತುಪಡಿಸಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಹಣ ವಿಮಾ ಜಮಾ ಆಗಿತ್ತು. ಆ ಒಂದು 6 ಪಂಚಾಯತಿನ ಒಳಗೆ ಮೊನ್ನೆ ಮತ್ತು ಬೊಮ್ಮನಹಳ್ಳಿ ಪಂಚಾಯತಿ ಮಾತ್ರ ಜಮಾ ಆಗಿಬಿಟ್ಟು ಇನ್ನು ಉಳಿದಂತೆ ಬೈಚುವಳ್ಳಿ, ಕೊಪ್ಪರ್ಸಿಕೊಪ್ಪ, ಅರಳೇಶ್ವರ, ಮಾರನಬೀಡ ಮತ್ತು ಮಾಸನಕಟ್ಟಿ ಈ 5 ಗ್ರಾಮ ಪಂಚಾಯತಿಗೆ ದುಡ್ಡು ಬೀಳಲಿಲ್ಲ ಅಂದರೆ ನಾವು ಕಚೇರಿಗೆ ಬೀಗ ಹಾಕ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅಂತೇಳಿ ಅವರು ಪೊಲೀಸ್ ಕಚೇರಿಗೂ ಸಹ ಮನವಿ ಕೊಟ್ಟು ನಮಗೂ ಕೊಟ್ಟೋಗಿದ್ರು. ಅದ್ರ ಪ್ರಕಾರ ನಾವು ಅವತ್ತಿಂದನೂ ನಮ್ಮ ಮೇಲಾಧಿಕಾರಿಗಳಾದಂಥ ತೋಟಗಾರಿಕೆ ಜಂಟಿ ನಿರ್ದೇಶಕರ ಮುಖಾಂತರ ಮತ್ತು ಈ ಒಂದು ಭಾಗದ ಇನ್ಶೂರೆನ್ಸ್ ಕಂಪ್ನಿ ಆದಂಥ HDFC ಎರ್ಗೋ ಕಂಪ್ನಿಯವರ ಪ್ರತಿನಿಧಿಯಾದಂಥ ಹಿರೇಮಠ ಅವ್ರ ಮುಖಾಂತರನೂ ಬಸವರಾಜ್ ಹಿರೇಮಠ ಅವ್ರ ಮಾತ್ರ ಪ್ರಯತ್ನ ಮಾಡಿದ್ವಿ. ಈ ಹಂತದವರೆಗೂ ನಾವು ಪೇಔಟನ್ನು ತರಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಕಂಪ್ನಿ ಅವ್ರು ಏನು ಹೇಳಿದ್ರು ಅಂದರೆ ಈಗ 2 ಬಾರಿ ಅವ್ರ ಹತ್ರ ಮಾತಾಡಿದಾಗಲೂ ಇಲ್ಲ. ಇವತ್ತು ಸಂಜೆ ನಾವು ಇದು ಯಾಕೆ ಡಿಲೇ ಆಗಿದೆ ಅಂದರೆ 5 ಪಂಚಾಯತಿಗೆ ಈಗ ಶುಂಠಿ ಬೆಳೆ ಹಾಕದಲ್ಲೇ ಶುಂಠಿ ವಿಮೆ ಕಟ್ಟಿಬಿಟ್ಟು ರೈತರುಗಳು ಎನ್ರೋಲ್ಮೆಂಟ್ ಮಾಡಿದ್ರು. ಅಂಥದ್ದು 74 ಪ್ರಕರಣಗಳಿದೆ. ಆ 74 ಪ್ರಕರಣಗಳು ಈ 5 ಪಂಚಾಯತಿ ವ್ಯಾಪ್ತಿಗೆ ಬರ್ತವೆ. ಆ 74 ಜನದ ಮಾಹಿತಿಯನ್ನು ನಾವು ಎಲ್ಡಪ್ ಮಾಡಿಸ್ಬಿಟ್ಟು ಉಳಿದಂಥವ್ರು ರಿಲೀಸ್ ಮಾಡಲಿಕ್ಕೆ ಇಲಾಖೆಯಿಂದ ಒಂದು ಕನ್ಸೆಂಟ್ ಒಪ್ಪಿಗೆ ಕೇಳ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಿಂದ ಡಿಲೇ ಆಗಿದೆ. ಇವತ್ತು ಸಂಜೆ ಟೆಲಿಕಾಸ್ಟ್ ನಾವು ಇನಿಷಿಯೇಟ್ ಮಾಡ್ತೀವಿ. ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆ ಒಳಗೆ ಅವರವರ ಅಕೌಂಟಿಗೆ ದುಡ್ಡು ಬೀಳುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಇಲ್ಲಿ ಸಂಬಂಧಪಟ್ಟಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾತು. ನಾಳೆ ಸಾಯಂಕಾಲ ಒಳಗಾಗಿ ಶುಂಠಿ ಬೆಳೆ ವಿಮೆ ಯಾವೆಲ್ಲ ಪಂಚಾಯತಿಗಳಿಗೆ ಜಮಾ ಆಗಿಲ್ಲ, ಜಮಾ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾಳೆ ಕಾದು ನೋಡ್ಬೇಕಿದೆ ಬೆಳೆ ವಿಮೆ ಜಮಾ ಆಗುತ್ತೋ ಇಲ್ವಾ.